ಬಹಳ ವರ್ಷ ಆದಮೇಲೆ ಅನಂತ್ನಾಗು ಮತ್ತು ಲಕ್ಷ್ಮಿ ಅವ್ರು ಮಾಡಿರುವಂಥ ಒಂದು ಸಿನಿಮಾಗಳು ಇವತ್ತವರೆಗೂ ಯಾವುದನ್ನು ಅವರಿಬ್ಬರು ಮಾಡಬೇಕು ಅಂದರೆ ಕತೆ ಒಪ್ಕೊಳ್ಬೇಕು. ಆ್ಯಕ್ಚುಲಾಗಿ ಇದನ್ನು ಲಕ್ಷ್ಮೀ ಮೇಡಮ್ಗೆ ನಾನು ಕತೆ ಹೇಳಿದಾಗ ಈ ಕ್ಯಾರೆಕ್ಟರ್ಗೆ ಅನಂತನೇ ಸರಿ, ನೀನು ಅದು ಅವ್ರನ್ನೇ ಮಾಡಿಸ್ಬೇಕು ಅಂತೇಳಿ ಅವರಿಬ್ಬರು ಹೈದರಾಬಾದ್ ಫ್ಲೈಟ್ ಏರ್ಪೋರ್ಟಲ್ಲಿ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿ ಮೇಡಮ್ ನನ್ನ ಕಳಿಸ್ಕೊಟ್ರು. ಅನಂತ್ ಹತ್ರ ಮಾತಾಡಿದ್ದೀನಿ, ಹೋಗಿ ಆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ. ಇವತ್ತೊಂದು ದಿವಸ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ನನಗೊಂದು ಆಪರ್ಚುನಿಟಿ ಕೊಟ್ಟರು ಅಂಥ ಹಿರಿಯರನ್ನ ನಾನು ನೋಡ್ತಿದ್ದು. ನಾವು ಅವ್ರನ್ನೆಲ್ಲ ಡೈರೆಕ್ಷನ್ ಮಾಡ್ತಿದ್ದ ಕನಸಲ್ಲೂ ತಿಳ್ಕೊಂಡ್ರೆ ಇದು ಹೆಂಗಾಗೋಯ್ತು ನಮ್ಮ ಮಾದಪ್ಪನ ಕೃಪೆಯಿಂದ ಎಲ್ಲ ತಾನಾಗಿ ಆಯಿತು. ಆದರೆ ಇಷ್ಟೊಂದು ಕಷ್ಟಪಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಎಲ್ಲದಕ್ಕೂ ಏನಂದರೆ ನೀವು ಬರ್ತಿದ್ದ, ನೀವು ಏನು ಪ್ರೆಸೆಂಟ್ ಮಾಡ್ತಿದ್ದು ಯಾವುದೇ ಸಿನಿಮಾಗಳದಿರ್ಬೋದು, ಯಾವುದೇ ಇರ್ಬೋದು, ನಮ್ಮ ಪತ್ರಕರ್ತರೇ ನನಗೆ ನಿಜವಾದ ಜೀವಾಳಾಗಿದ್ದು. ಎಲ್ಲೋ ಒಂದು ಕಡೆ ಆ ಪತ್ರಿಕೆಯಲ್ಲಿ ಬರೀತಿದ್ದ ಆರ್ಟಿಕಲ್ಲು ಅಥವಾ ನೀವು ತೋರಿಸಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ನನಗೆ ನಮ್ಮ ಸಿನಿಮಾ ನಿನ್ನ ಈ ರೀತಿ ತಗೊಂಡು ಹೋಗಬೇಕು. ಯಾಕೆಂದರೆ ಇವತ್ತೊಂದು ಸಹ ಪ್ರತಿಯೊಬ್ಬ ಪತ್ರಕರ್ತರು, ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಮೊದಲು ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಪತ್ರಕರ್ತರು ಪ್ರಚಾರ ಕೊಡೋದು ಖಂಡಿತ ಕೊಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳಿಗೆ ಇವತ್ತು ಅವ್ರು ಯಾವತ್ತೂ ಪ್ರಚಾರ ಕೈ ಬಿಟ್ಟಿಲ್ಲ. ಆದರೆ ಚೆನ್ನಾಗಿಲ್ದಿರೋ ಸಿನಿಮಾಗಳನ್ನ, ಚೆನ್ನಾಗಿಲ್ದಿರೋಂಥ ಸಿನಿಮಾಗಳನ್ನ ಪ್ರಮೋಷನ್ ಕೊಡಿ ಅಂದರೆ ಆವಾಗ ಎಲ್ಲೋ ಒಂದು ಕಡೆ ಈ ಟೀಕೆ, ವಿಮರ್ಶೆ ಇದನ್ನು ತಗೊಳ್ಳೋಂಥ ರಿಸೀವ್ ಮನಸ್ಸು ನಮಗೆ ಬರಬೇಕು. ಒಬ್ಬ ಡೈರೆಕ್ಟರ್ಗೆ ಆಗಲಿ, ಒಬ್ಬ ಪ್ರೊಡ್ಯೂಸರ್ಗೆ ಆಗಲಿ ಅಥವಾ ಆರ್ಟಿಸ್ಟ್ಗೆ ಆಗಲಿ ಬರಬೇಕು. ಇವತ್ತೇನಂದ್ರೆ ಪರ್ಸ್ನಲಾಗಿ ತಗೊಳ್ತಾ ಇದ್ದಾರೆ ಪ್ರತಿಯೊಂದು. ಏನಂದ್ರೆ ಇದು ನನಗೆ ಹೇಳ್ಬಿಟ್ಟವ್ರೆ, ಇದು ನಿಮಗೆಲ್ಲ ಸ್ವಾಮಿ ಹೇಳಿರೋದು, ಸಿನಿಮಾಗೆ ಸಂಬಂಧಪಟ್ಟಾಗೆ, ಸೀನಿಗೆ ಸಂಬಂಧಪಟ್ಟಾಗೆ ಹೇಳಿರೋದು. ಅದು ನಾನು ಯಾವತ್ತೂ ಪಾಸಿಟಿವ್ ತಗೋಬೇಕು ಅಂತ ನಾನು ಅಂದ್ಕೊಂಡು ಇಂಥ ದೊಡ್ಡ ಕಲಾವಿದರು ನನಗೆ ಶರಣ್ ಸರ್ ಇರ್ಬೋದು, ಅವ್ರ ತಂದೆ ತಾಯಿನೂ ಇದ್ರಲ್ಲಿ ಮಾಡಿದ್ದಾರೆ. ಅವ್ರು 3 ಜನ ಒಂದೇ ಸಿನಿಮಾ ನೋಡಿದ್ರು. ಇದೇ ನಮ್ಮ ಫಸ್ಟ್ ಸಿನಿಮಾ. ಆ್ಯಕ್ಚುಲಾಗಿ ಶ್ರುತಿ ಮೇಡಮ್ ಒಬ್ಬರು ಮಿಸ್ ಆದರೂ ನಮ್ಗೆ ಇಷ್ಟ ಇಲ್ಲಾಂದ್ರೆ ಅವರು ಕರ್ಕೊಂಡ್ಬರುವಂಥ ಪ್ರಯತ್ನ ನಡೆದಿತ್ತು, ಆಗಲಿಲ್ಲ. ಕೆಲವೊಂದು ಟೈಮಲ್ಲಿ ಅದು ಅವ್ರ ಡೇಟ್ಸ್ಗೆ ಸಮಸ್ಯೆಯಿಂದ ಆಗಲಿಲ್ಲ. ಇನ್ನು ನಮಗೆ ಅಚ್ಚು ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ದು ಲಾಸ್ಟ್ ಸಿನಿಮಾ ಇದೆ. ಮತ್ತೆ ಅವ್ರನ್ನ ನಾವು ತೆರೆ ಮೇಲೆ ನೋಡೋಕ್ಕೂ ಸಾಧ್ಯ ಆಗಲ್ಲ. ಎಲ್ಲ ನನ್ನ ಕಲಾವಿದರು, ನನ್ನ ಧನುಷ್ ಕಂಬೈನ್ಸಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಲಾವಿದರಿಗೂ ನಾನು ತಮ್ಮ ಮುಖಾಂತರ, ಈ ವೇದಿಕೆ ಮುಖಾಂತರ ಅವ್ರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯವಿಟ್ಟು ನಮ್ಮ ಸಿನಿಮಾಗೆ ನೀವೆಲ್ಲನೂ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವುದೇ ನೀವು ಬರೆದ್ರೂ ನಾನು ಖಂಡಿತ ತಗೊಳ್ತೀನಿ. ಯಾಕೆಂದರೆ ನಾನು ಇನ್ನೂ ಬೆಳಿಬೇಕು ಅಂತ ಆಸೆ ಇರೋದು. ನಿಮ್ಮ ಟೀಕೆ, ಟಿಪ್ಪಣಿ, ವಿಮರ್ಶೆ ಏನೇ ಇದ್ರು ಅಂತ ತಗೊಳ್ತೀನಿ. ಸಿನಿಮಾ ನೋಡಿ ಮತ್ತೆ ಪ್ರಚಾರ ಕೊಡಿ ಅಂತ ಹೇಳ್ತೀನಿ. ಮತ್ತೆ ನಾನು ಪ್ರೆಸ್ ಮೀಟ್ನ ಅರೇಂಜ್ ಮಾಡ್ತೀನಿ. ತಾವೇನಾದ್ರು ಪ್ರಶ್ನೆಗಳಿದ್ದರೆ ತಾವು ಕೇಳ್ಕೋಬೋದು. ಆ್ಯಕ್ಚುಲಾಗಿ ನಮಗೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಚೆನ್ನೈನ ಭೂಪತಿ ಸರ್ ಅವರು ಮತ್ತು ಶ್ರೀ ಸುರೇಶ್ ಅವರು. ಒರಿಜಿನಲ್ಲು ಮಾಡಿದ್ದು ರಘು ತುಮಕೂರು ಅಂತ. ಆದರೆ ಅವತ್ತಿನ ಒಂದು ಬಜೆಟ್ಗೆ ಅವರು ತಕ್ಕನಾಗಿ ಒಂದು ಕ್ವಾಲಿಟಿನ ಕೊಡಲಿಲ್ಲ. ಕೊನೆಗೆ ನಮ್ಮ ಪ್ರೊಡ್ಯೂಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ದಯವಿಟ್ಟು ಯಾಕೋ ಸಾಂಗ್ ನಮಗೆ ಇನ್ನೂ ಬೇಕಾಗಿದೆ ಸರ್ ಅಂದಾಗ, ನಮ್ಮ ಭೂಪತಿ ಸರು ಅಲ್ಲಿ ಅವರು ನನಗೊಂದು ವಾರ ಕೂತ್ಕೊಂಡು ಅವೆರಡಕ್ಕೂ ಮ್ಯೂಸಿಕ್ ಮಾಡಿಸ್ಕೊಟ್ಟು, ಮತ್ತು ಶ್ರೀಶ್ವರ್ ಅವರು ರೀಮಿಕ್ಸಿಗೆ ಪಾಪ ಅವ್ರ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಟ್ರೀಸರು ಮತ್ತು ಮೋಷನ್ ಪೋಸ್ಟರ್ ಮಾತ್ರ ಕೊಟ್ಟಿದ್ದೆ. ಸರ್ ಇನ್ನೂ ಒಂಚೂರು ನನಗೆ ಬೇಕು ಸರ್, ಯಾಕೋ ಸಮಾಧಾನ ಆಗ್ತಿಲ್ಲ. ಯಾಕೆಂದರೆ ಜನ ಸಾಂಗನ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಅದನ್ನೇ ಮುಖಾಂತರ ಮಾಡಬೇಕು ಅಂದಾಗ ಅವರು ನನಗೆ ಪಾಪ ಮಾಡಿಕೊಟ್ರು. ಅದರಲ್ಲೂ ಪಾಪ ಅವ್ರಿಗೆ ಏನಂದರೆ ನಾವು ಟ್ರೀಸರು ಟ್ರೈಲರ್ ಮಾತ್ರ ಪೇಮೆಂಟ್ ಕೊಟ್ಟಿದ್ದು, ಇದ್ರೂ ಸೇರ್ಸ್ ನನಗೆ ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದಗಳು ನಮ್ಮ ಧನುಷ್ ಕಂಬೈನ್ಸಿಂದ ಅಂತ ಹೇಳ್ತೀನಿ. ಇವಾಗ ಧನುಷ್ ಅವರು ಮಾತಾಡ್ತಾರೆ. ಪ್ರೊಡ್ಯೂಸರ್ ಮತ್ತು ನಮ್ಮ ತಂದೆಯವರು ಸೇರಿ ನನ್ನ ಬ್ಯಾನರಲ್ಲಿ ಒಂದು ಮೊದಲನೇ ಮೂವಿ ಮಾಡಿದ್ದಾರೆ. ಅದರಲ್ಲಿ ನೀವು ಎಲ್ಲರೂ ನೋಡಿದಾಗೆ ಎಲ್ಲ ನಮ್ಮ ಆ್ಯಕ್ಟರ್ಸ್ಗಳಿದ್ದಾರೆ, ಎಲ್ಲ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದರೆ, ಮೂವಿನ ಚೆನ್ನಾಗಿ ನೋಡಿ ಬೆಳೆಸಿ ಮೂವಿನ, ಅಷ್ಟೇ ನಾನು ಕೇಳಕ್ಕೆ ಬರೋದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.